ಪ್ರಜ್ವಲ್ ರೇವಣ್ಣಗೆ ಬೇಲ್ನದೇ ಬಿಗ್ ಟೆನ್ಷನ್. ಆತಂಕ ದೂರ ಆಗ್ಬೇಕಾದ್ರೆ ಬೇಲ್ ಸಿಗಲೇಬೇಕು. 3 ಪ್ರಕರಣಗಳಲ್ಲಿ ಜಾಮೀನು ಸಿಗಬೇಕು. ಪ್ರಜ್ವಲ್ ರೇವಣ್ಣ ವಿರುದ್ಧ 2 ರೇಪ್ ಕೇಸ್, 1 ಲೈಂಗಿಕ ಕಿರುಕುಳ ಪ್ರಕರಣ ದಾಖಲು. ಜಾಮೀನಿಗಾಗಿ ಪ್ರತ್ಯೇಕ ಅರ್ಜಿ ಸಲ್ಲಿಸಿರುವ ಪ್ರಜ್ವಲ್, ಒಂದೇ ಒಂದು ಕೇಸ್ನಲ್ಲಿ ಬೇಲ್ ಸಿಗದಿದ್ರು ಸಂಕಷ್ಟ. ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿ ಒದ್ದಾಡ್ತಿರೋ ಪ್ರಜ್ವಲ್ ರೇವಣ್ಣ. ರಾಜ್ಯದಲ್ಲಿ ದಿನೇ ದಿನೇ ಪ್ರಜ್ವಲ್ನ ಈ ಪೆನ್ ಡ್ರೈವ್ ಪ್ರಕರಣ ಸದ್ದು ಮಾಡ್ತಾನೆ ಇದೆ, ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಪ್ರಜ್ವಲ್ ಅವರು ಮೊನ್ನೆ ವಿಡಿಯೋ ಮಾಡಿ ಹೇಳಿದ್ರು, ನಾನು 31ನೇ ತಾರೀಕು ಬರ್ತೀನಿ ಬೆಂಗಳೂರಿಗೆ ಅಂತ. ಇನ್ನು ಕಾದ್ ನೋಡ್ಬೇಕು, ಬೆಂಗಳೂರಿಗೆ ಇನ್ನು ಟಿಕೆಟ್ ಕೂಡ ಬುಕ್ ಆಗಿದೆ. ಈ 31ನೇ ತಾರೀಕು ಬೆಂಗಳೂರಲ್ಲಿ ಪ್ರತ್ಯಕ್ಷರಾಗ್ತಾರೆ ಪ್ರಜ್ವಲ್ ರೇವಣ್ಣ. ಅವ್ರ ಮೇಲೆ 3 ಪ್ರಕರಣಗಳು ದಾಖಲಿದ್ದಾವೆ. ಇನ್ನು ಜಾಮೀನ್ಗಾಗಿ ಪರದಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ 3 ಪ್ರಕರಣಗಳಿಂದ ಹೊರಬರಕ್ಕೆ. ಪ್ರಜ್ವಲ್ ರೇವಣ್ಣ ವಿರುದ್ಧ 2 ರೇಪ್ ಕೇಸ್ ದಾಖಲಾಗಿದೆ, 1 ಲೈಂಗಿಕ ಕಿರುಕುಳದ ಪ್ರಕರಣ ದಾಖಲಾಗಿದೆ. ಜಾಮೀನ್ಗಾಗಿ ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಒಂದೇ ಒಂದು ಕೇಸ್ನಲ್ಲಿ ಅವರಿಗೆ ಬೇಲ್ ಸಿಗದೆ ಇದ್ರೂ ಕೂಡ ಅವರ ಸಂಕಷ್ಟ ಜಾಸ್ತಿನೇ ಆಗುತ್ತೆ. ಇನ್ನು ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನು ಕಾದು ನೋಡಬೇಕು, ಪ್ರಜ್ವಲ್ ರೇವಣ್ಣರ ಏನು ತಪ್ಪು ಮಾಡಿದಾರೋ ತನಿಖೆ ಆಗುತ್ತೆ, ವಿಚಾರಣೆ ಆಗುತ್ತೆ, ಅದಕ್ಕೆ ತಕ್ಕ ಶಿಕ್ಷೆ ಆಗುತ್ತೋ, ಬೇಲ ಅಥವಾ ಜೈಲ ಅನ್ನುವುದನ್ನ ಕಾದು ನೋಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.